श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्मसदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्. ಕರ್ದಮಣಿಗಳು ಕಪಿಲರು ಪುರುಷ ಪರಮಾತ್ಮನ ಮಹಿಮೆಯನ್ನು ಮಾತು ಪಣಕೊಳ್ಳಿರೆ. 21ನೇ ಶ್ಲೋಕ. ಸಹ ಏಷಃ ಭಗವಾನ್ ಅದ್ಯ ಹೇಳನಂ ನಗಣಯ್ಯ ನಃ ಗೃಹೇಷು ಜಾತಃ ಗ್ರಾಮ್ಯಾಣಾಂ ಯಃ ಸ್ವಾನಾಂ ಪಕ್ಷಪೋಷಣಃ. ಸ ಏಷ ಭಗವಾನ್ ಅದ್ಯ ಹೇಳನಂ ನಗಣಯ್ಯನಃ ಗೃಹೇಷು ಜಾತೋ ಗ್ರಾಮ್ಯಾಣಾಂ ಯಃ ಸ್ವಾನಾಂ ಪಕ್ಷಪೋಷಣಃ. ಪರಮಾತ್ಮ ನಿನ್ನ ಅಪರೋಕ್ಷ ಜ್ಞಾನವರೆಗೋಸ್ಕರ ಪ್ರತ್ಯಕ್ಷವರೆಗೋಸ್ಕರ ಮಸ್ತ್ ತಪಸ್ಸು ಅಂತಂದದ್ದು ಧ್ಯಾನ ಅಂತಂದದ್ದು ಪ್ರಯತ್ನ ಅಂಪೇರು ಅಂಚಿತ್ನ ಈ ಇತ್ತ ಎನ್ನ ಇಲ್ಲೊಳ ಬದುತ್ತ ಅವತಾರ ಅಂದದ ಈ ನಿನ್ನ ಭಕ್ತರನ್ನು ರಕ್ಷಣೆಗೋಸ್ಕರ ಉನ್ಮಾನ್ ತಂಪುಣ ಸ್ವಾನ ಪಕ್ಷಪೋಷಣ ಗ್ರಾಮ್ಯಾಣ ಏರೊಂಜಿ ಭಕ್ತರುಳ್ಯರ ಅಂಚಿತ್ನ ಭಕ್ತರನ್ನೊಂಜಿ ಮಿತ್ ಕರುಣೆತ್ತ ಅವರ ರಕ್ಷಣೆಗೋಸ್ಕರ ಯಾವ ಅವತಾರ ಅಂಪ ಏತೋ ಸರಿ ಈ ಅವತಾರ ಅಂಪುಣಗ ಮಾಂತ ನಿಮ್ಕ ಬೇತ ಮತ್ತು ಅಪಚಾರ ಅಂತ ಅಂಪೇರೆ ಅಂಡ ಆ ಕೇಳನ ಬೇತ ನಿಂಕ ನಿಂದ ನಂಪೇರೆ. ಉದಾಹರಣೆಗೆ ರಾಮಾವತಾರ ಉಂಟಾಗ ಶ್ರೀರಾಮೇ ಸೀತೆಗೋಸ್ಕರ ಮಸ್ತ್ ಬುಳ್ತೆ ಅಂಚೆ ಜಾಜಾದನ ಪಾಡ್ತೇರ್ಬೇರೆ ಅವಮಾಂತ ವೈಕ್ಲ ನೀ ತಲೆ ಕೆಡಿಸೋಣ ಅಂತೆ ಅನಗಣಯ್ಯ ಐಕ್ ಗಮನನೆ ಐಕೊಂಜಿ ಇಂಪಾರ್ಟೆನ್ಸೇ ಕೊಡಂತೆ ಈ ಜಾತಂಪ ಬಣಂತ ಅಂಡ ತನ್ನ ಭಕ್ತಿಯ ರಕ್ಷಣೆಗೋಸ್ಕರ ಬೇತೆ ಅವತಾರಕ್ಕೆ ತಣುವ ಐತ ಅಂಚ ಈ ಎನ್ನ ಇಲ್ಲಿ ನೋಡ್ಬದದು ಅವತಾರ ಅಂತದ. ಸಯೇಷ ಭಗವಾನತ್ಯ ಹೇಳನಂ ನಗಣಯ್ಯನಃ ಗೃಹೇಷು ಜಾತೋ ಗ್ರಾಮ್ಯಾಣಾಂ ಯಸ್ವಾನಾಂ ಪಕ್ಷಪೋಷಣಃ. ಸ್ವೀಯಂ ವಾಕ್ಯಂ ಕೃತಂ ಕರ್ತುಂ ಅವತೀರ್ಣಃ ಅಸಿ ಮೇ ಗೃಹೇ ಚಿಕೀರ್ಷುಃ ಭಗವನ್ ಚರ್ಮ ಭಕ್ತಾನಾಂ ಅಭಿವರ್ಧನಃ. ಸ್ವೀಯಂ ವಾಕ್ಯಂ ಕೃತಂ ಕರ್ತುಂ ಅವತೀರ್ಣೋ ಅಸಿ ಮೇ ಗೃಹೇ ಚಿಕೀರ್ಷುರ್ ಭಗವನ್ ಚರ್ಮ ಭಕ್ತಾನಾಂ ಅಭಿವರ್ಧನಃ. ಪರಮಾತ್ಮ ಹೇ ಭಗವನ್ ಇತ್ತ ಈ ವೈಕೋಸ್ಕರ ಕಪಿರಾತ ಅವತಾರನ ಮಾಡಂತ ಅಂಡ ತತ್ವಜ್ಞಾನ ಉಪದೇಶಗೊಳ್ತು ಆ ಮೂಲಕವಾದ ಭಕ್ತಾನ ಅಭಿವರ್ಧನ ಭಕ್ತರನ್ನು ಯಾವ್ದೊಂಜಿ ತತ್ವಜ್ಞಾನದವೇನ ಅಭಿವೃದ್ಧಿಗೊಳಿಗೋಸ್ಕರ ಈ ಎನ್ನ ಮಗೆ ಆತ ಅವತಾರ ಅಂತದ. ಸಿಎಂ ವಾಕ್ಯ ಮೃತಂ ಕರ್ತುಂ ನೆತ್ತ ಉದ್ದೇಶ ಯಾವ್ದು ಬಂತ ಈಯಂಕ್ ವರಗೊಳ್ತ ಯಾವ್ದು ಬಂತ ಅಂಡ ಎನ್ನ ತಪಸ್ಸಿಗೆ ಮೆಚ್ಚಿತು ಈ ವರಗೊಳ್ತಾ ನಿನ್ನ ಇಲ್ಲೋಳಿನ ಅವತಾರ ಅಂತೆ ನಿನ್ನ ಪಾತ್ರನ ಸತ್ಯಂಬರಗೋಸ್ಕರನೇ ಈ ಮೂಲ ಅವತಾರ ಅಂತದ ಎನ್ನ ರಾಮಣಿರ ಅವತಾರ ಅಂತದ. ಮೇ ಗೃಹ ಬಣ್ಪುಣಕ್ಕೂ ಎರಡು ಅರ್ಥ ಉಂಟು. ಇಲ್ಲ ಬೆತ್ತು ರಾಮಣಿ ಅಂತ ಅರ್ಥ ಉಂಟು. ಏನ ರಾಮಣಿ ಆತ್ಮ ದೇವಹೂತಿನ ಗರ್ಭ ಉಂಟು ಅವತಾರ ಅಂತದ. ನಿನ್ನ ವಾಕ್ಯ ಸತ್ಯಂಬರಗೋಸ್ಕರ ಬೆತ್ತ ಎಷ್ಟು ಮುಖ್ಯವಾದ ಉದ್ದೇಶ ಬಣಂತ ಅಂಡ ಸಜ್ಜನರಿಗೆ ಮಾತ್ರ ಭಕ್ತರಿಗೆ ಮಾತ್ರ ತತ್ವಜ್ಞಾನವನ್ನು ಕೊಡ್ರಿಗೋಸ್ಕರ ಆ ಸಾಂಖ್ಯಶಾಸ್ತ್ರ ಅಂದ್ರೆ ಸಾಂಖ್ಯ ಬಂಡ ಜ್ಞಾನ ತತ್ವಜ್ಞಾನ ಅಂತ ಅರ್ಥ. ತತ್ವಜ್ಞಾನ ಕೊಡ್ರಿಗೋಸ್ಕರನೇ ಈ ಅವತಾರ ಅಂತದ. ಸ್ವೀಯಂ ವಾಕ್ಯಮೃತಂ ಕರ್ತುಂ ಅವತೀರ್ಣೋ ಅಸಿ ಮೇ ಗೃಹೇ ಚಿಕೀರ್ಷು ಭಗವನ್ ಚರ್ಮ ಭಕ್ತಾನಾಂ ಅಭಿವರ್ಧನಃ. ತಾನಿ ಏವ ತೇ ಅವಿರೂಪಾಣಿ ರೂಪಾಣಿ ಭಗವನ್ ತವ ಯಾನಿ ಯಾನೀಹ ರೋಚಂತೆ ಸ್ವಜನಾನಾಂ ಅರೂಪಿಣಃ. ತಾನ್ಯೇವ ತೇ ವಿರೂಪಾಣಿ ರೂಪಾಣಿ ಭಗವನ್ ತವ ಯಾನಿ ಯಾನೀಹ ರೋಚಂತೆ ಸ್ವಜನಾನಾಂ ಅರೂಪಿಣಃ. ಪರಮಾತ್ಮನ ಅವತಾರ ಎಂಚ ಬಣಂತ ಅಂಡ ನಮ್ಮಲ್ ಕತ್ ನಮ್ಮ ಜಾತಂಪ ಬಣ ನಂಕ ಉತ್ಪತ್ತಿ ಬಣಂತ ಅಂಡ ನಮ್ಮ ಪುತ್ರನ ಬಣಂತ ಅಂಡ ಬೇರೆ ಶರೀರ ಅವು ಪ್ರಕೃತಿ ನಿಮಿತ್ತವಾತ್ಮ ಪಂಚಭೂತ ಅಂತೋ ಮನುಷ್ಯನ ಶರೀರನೋ ಪ್ರಾಣದ ಶರೀರನೋ ಅಥವಾ ಮರದ ಶರೀರನೋ ಜಾತನ ಬರ್ಕೋಣ. ಪರಮಾತ್ಮನ ಅಂಚತ್ ಆಯೇ ಅರೂಪಿ ಅರ್ಥಾತ್ ఆయన ಸ್ವರೂಪಂದು ಬೇತೆ ಆತ ರೂಪನೇ ಇದ್ದಿ ನಂಕನಗಂಚತ್ ನಮ್ಮ ಸ್ವರೂಪ ಬೇತೆ ಉಂಟು ನಂಗೆ ನಾವು ಪಿದೇ ಟಿಪ್ಪಣ ಶರೀರ ಬೇತೆ. ಪರಮಾತ್ಮ ಗಂಚತ್ ಪರಮಾತ್ಮನ ಶರೀರ ಅವು ಸ್ವರೂಪಭೂತವಾದ ಅರ್ಥಾತ್ ಆಗಿ ಪಾಂಚಭೌತಿಕವಾದ ಶರೀರ ಓಲ ಬರ್ಕೊಡಿ ಅಂಚ ಈ
ಬೇತೆ ಬೇತೆ ರೂಪ ಗೆತವಣ ಎಂಚಿನ ರೂಪ ಗೆತವಣ ಪಣಂತ ಅಂಡ ಭಕ್ತಿಗೆ ಓ ಇಷ್ಟ ಆಪಣ ಆ ರೂಪ ಗೆತವಣವ ಐದು ಸರಿಯಾದ ರೂಪ ಗೆತವಂತು ಈ ನಿನ್ನ ಕಾಯ ಅಂಪುವ ಯಾನಿ ತಾನಿಯವ್ರ ಅಭಿರೂಪಾಣಿ ಅವು ಮಾತ್ರ ನಿಂಕ್ ಇಷ್ಟ ಬಹಳ ಇಷ್ಟ ದೇವಡಂತ ಅಂಡ ಈ ಮತ್ಸ್ಯಾತ ವರ್ಪ ಕೂರ್ಮಾತ ವರ್ಪ ವರಾಹಾತ ವರ್ಪ ವಾರೂಪ ಗೆತುಂಡಲ ಅವು ಜಾಲ ದೋಷ ಇತ್ನತ್ ಲೋಕೊಂಡಾನಗ ಪ್ರಾಣಿ ಪಂಚಿದ ರೂಪವನ್ನ ಬಹು ನಿಕೃಷ್ಟ ಅಂತ ಅನ್ಪನವ ಅಂಡ ಪರಮಾತ್ಮ ವರಾಹ ರೂಪ ಸುರುಭೂತವಾತ್ಮ ದೋಷ ಇದ್ದೇ ಇದ್ದಿ ಐತಾ ಪೂರ ನಿಂಕ ಇಷ್ಟವಾತ್ಮನೆ ಅಭಿರೂಪಾಣಿ ಅಂಡ ಜೇಗ ಬೇರೆ ರೂಪಕ್ಕೆ ತೊಗೊಂಡಂತ ಅಂಡ ಭಕ್ತಿಯನ್ನ ಕೊಡುವ ಆ ರೂಪನ ಇಷ್ಟಪಡ್ಪೇರ ಐಕ ಸರಿಯಾದಿ ಅವತಾರಂಪ್ವ ತಾನೇವ ದೇವಿ ರೂಪಾಣಿ ಭಗವಂತವ ಯಾನಿ ಯಾನಿ ರೋಚಂತೆ ಸಜನಾನ ರೂಪಿಣಃ ತ್ವಾಂ ಸೂರಿಭಿಃ ತತ್ವಭೂಸಯ ಅರ್ಥ ಸದಾ ಅವಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯಾ ಪೂರ್ಣಂ ಅಹಂ ಪ್ರಪದ್ಯೆ ತ್ವಾಂ ಸೂರಿಭಿಸ್ತತ್ವಭೂಸಯಾರ್ಥ ಸದಾ ವಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯಾ ಪೂರ್ಣಮಹಂ ಪ್ರಪದ್ಯೆ ಏರಿಗೆ ತತ್ವಜ್ಞಾನ ಬೋಡು ಅಂತ ಅಪೇಕ್ಷೆ ಪುಣ ಅಕಳು ಅಂಚಿತ್ನ ಸೂರಿಭಿ ತತ್ವಭೂಸಯ ಪರಮಾತ್ಮನ ಬಗ್ಗೆ ಇರುವಳಿಗೆ ಇತ್ನ ಕೊಡು ತತ್ವಜ್ಞಾನ ಬರ್ಪಣಂತಾಣ ಪರಮಾತ್ಮತ್ತಾವನೆ ಬರ್ಪಣ ಅಂತ ತಿಳಿಯಂತೂ ಅಕಳು ತತ್ವಜ್ಞಾನ ಬುಭುತ್ಸಯ ಓದ್ದುಂ ಇಚ್ಛಾ ಅಂತ ಅರ್ಥಾತ್ ಏಕಲೆ ದೇವರ ಬಗ್ಗೆ ಗೊತ್ತಾವಡು ಕಂಡು ಇಷ್ಟೇತ್ನ ಕೊಡು ಯಾವ್ದನ್ ಪೇರು ಪಡಂತಾಣ ಪರಮಾತ್ಮನು ಅವಿವಾದ ಪಾದಪೀಠಂ ಅರ್ಧ ಅಕಳು ಸದಾ ಅವಿವಾದಾರ್ಹಣ ಪಾದಪೀಠಂ ಅಂಚಿತ್ನಕಳು ಮಾಂತ ನಿನ್ನ ಪಾದಪೀಠಂ ನಿನ್ನ ಪಾದಂತ ನಮಸ್ಕಾರಂ ಬೇರೆ ಅಂಚಿತ್ನ ನಿನ್ನ ಆ ಮಹಿಮೆ ಹೆಚ್ಚಿತ್ನ ಮಹಿಮೆ ತಾಂಡ ಆ ನಿನ್ನ ಈ ಐಶ್ವರ್ಯ ವೈರಾಗ್ಯ ಯಶಃ ವಿಬೋಧ ವೀರ್ಯ ಶ್ರಿಯ ಉನ್ಮಾನಿನಟುಂಟು ಓಡಿನ ಸಂಪತ್ತು ವೈರಾಗ್ಯ ಉಂಟು ಯಶಸ್ಸುಂಟು ವೀರ್ಯ ಉಂಟು ಸಂಪತ್ತು ಪೂರ ನಿನಟ ಪರಿಪೂರ್ಣವಾದ ಭಗವಾನ್ ಶಬ್ದಂ ಕವಿ ಅರ್ಥ ಐಶ್ವರ್ಯ ಸಮಗ್ರಸ್ಯ ವೀರ್ಯಸ ಯಶಸ ಶ್ರಿಯ ಜ್ಞಾನ ಭಕ್ತಿ ವಿಜ್ಞಾನಯೋಶ್ಚೈವ ಷಣ್ಣಾ ಭಗ ಇತೀರಣ ಅಂತ ಬಂದ್ಪೇರು ಭಗವಾನ್ ಭಗವಂತೆ ಯಾಕೆ ಭಗವಂತೆ ಬಣ್ಣಂತ ಅಂಡ ಭಗ ಶಬ್ದಂಕು ಆದಿ ಗುಣ ಅಂತ ಅರ್ಥ ಭಗವಂತನ ಆದಿ ಗುಣ ಇಪ್ಪಣಂತ ಅರ್ಥ ಅನಂತ ಗುಣ ಉಂಟು ಐತೆ ನಂಕ ಅರ್ಥಾಪನ ರೀತಿ ಕೊಂಡ್ಕೊಳಂತ ಅಂಡ ಐಶ್ವರ್ಯ ವೈರಾಗ್ಯ ಯಶಸ್ಸು ಜ್ಞಾನ ವಿಶೇಷ ಜ್ಞಾನ ವೀರ್ಯ ಸಂಪತ್ತು ಉನ್ಮಾಂತ ಇತ್ನಾಯನೆ ಭಗವಾನ್ ಅಂಚಿತ್ನ ಪರಿಪೂರ್ಣವಾತುಂಟಾಯ ಅಂಚಿತ್ನ ಪರಮಾತ್ಮ ನಿನನೇನ ಶರಣಾಪೆ ನಿನ್ನ ಶರಣಾಪೆ ಜಯಪಡಂತಾಳು ಎಂಕಲ ತತ್ವಜ್ಞಾನ ಬೋಡು ಕಲ್ಕೊಂಡೆ ನಿನ್ನ ಶರಣಾಪಣ ಅಂಚೆ ಏನೆಲ್ಲ ನಿನ್ನ ಶರಣ ಹೊಂದುವೆ ತ್ವಾಂ ಸೂರಿಭಿಸ್ತತ್ವಭೂಸಯಾರ್ಥ ಸದಾ ವಿವಾದ ಗಣಪಾದ ಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯ ಪೂರ್ಣಮಹಂ ಪ್ರಪದ್ಯೆ ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ ಕರ್ತಮುನಿಗಳು ಪಂಪೇರೆ ಪರಮಾತ್ಮ ನಿನ್ನ ಕಪಿಲ ರೂಪನ ಏನು ಶರಣಂತುವೆ ಅರ್ಥಾತ್ ಅವನೇ ಏನು ಆರಾಧನಂತುವೆ ಎಂಚಿತ್ನ ಪರಮಾತ್ಮ ತಾಂಡ ಪರಂ ಪ್ರಧಾನಂ ಪುರುಷಂ ಪರಮಾತ್ಮೆ ಈ ಪ್ರಕೃತಿ ಪುರುಷ ಅಂತ ಲೋಕೊಂಡಮಾಂತ ನಮ್ಮ ಸೂಪ ಜೀವರ ಚೇತನ ಅಚೇತನ ಅನ್ನೋ ಪ್ರಪಂಚ ಉಂಟು ಐತಮಾಂತ ಉತ್ತಮಾತ್ಮೆ ಪರಮಾತ್ಮೆ ఆయనే ಸರ್ವೋತ್ತಮೆ ఆయనే ఆయಗೊಂಜಿ ಮಹಾಂತಂ ಆಯ್ಗ ಅಂತ ಇದ್ದಿ ಅಂತ ಪಂಡ ಒಂದು ಕೊನೆ ಲಿಮಿಟ್ ಎಂದರ್ಥ ಆಯ್ಗ ಓರಿಂದಂತೂ ಲಿಮಿಟ್ ಇದ್ದಿ ಮಹಾಂತಂ ఆయన కాల నియామకే కాలస్వరూపి ఆయన జ్ఞాని ఆయే ಮೂಜಿ ವೇದಾಂತಲ ಪ್ರತಿಪಾದ್ಯವಾದೊಳ್ಳೆ ಲೋಕಪಾಲಂ ಲೋಕಮಾಂತ ರಕ್ಷಣೆ ಅನ್ಪೆ ಪರಮಾತ್ಮೆ ಇಡೀ ಲೋಕುಂಟು ಪ್ರಪಂಚ ಉಂಟು ವ್ಯಾಪಿಸೋದೊಳ್ಳೆ ವ್ಯಾಪ್ಸೋದು ಇಪ್ಪಣ ಮಾತ್ರ ಅರ್ಥ ಮಾಂತ ಆಯ ತಿಳಿಯುವಂತೆ ಐತ ಅನುಗತ ಪ್ರಪಂಚಂ ఆయన ಶಕ್ತಿ ఆయన ಸ್ವತಂತ್ರ ಶಕ್ತಿ ಏನ ಅಧೀನವಾದ ಕೆಲಸ ಅನ್ಪಣತ್ತೆ ಸ್ವಚ್ಛಂದ ಶಕ್ತಿ ఆయన ಇಚ್ಛೆ ಪ್ರಕಾರ ఆయన ಕೆಲಸ ಅನ್ಪಣಾಯೆ ಅಂಚಿತ್ನ ನಿನನ ಏನ ಕಪಿಲ ರೂಪಿಯಾದ ಪರಮಾತ್ಮ ನಿನ ಏನ ಶರಣ ಹೊಂದುವೆ ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ
तं त्वा अनुपृच्छे अथ पतिं प्रजानां त्वया अवतीर्णेन उत आप्तकामः परिव्राजां पदवीम् आस्थितः अहं चरिष्ये त्वां हृदि युञ्जन् विशोकः तं त्वानुपृच्छेत पतिं प्रजानां त्वयावतीर्णेन उताप्तकामः परिव्राजां पदवीम् आस्थितोऽहं चरिष्ये त्वां हृदि युञ्जन् विशोकः. ಪರಮಾತ್ಮ ಈ ಎನ್ನೋ ಮಗೆಯಾತ ಪತ್ನಿತ್ತಾವರ ಎನ್ನೋ ಜಾದೊಂಜಿ ಅಭೀಷ್ಟೆತ್ತನ ಅಪೇಕ್ಷೆತ್ನ ಪೂರ ಇತ್ತ ಪರಿಪೂರ್ಣವಾನ ನಿನ್ನೊಂದು ಅವತಾರ ಅಂತ ಅವರ ಅವತೀರ್ಣೇನ ತ್ವಯ ಆಪ್ತಕಾಮ ಈ ಎನ್ನ ಇಲ್ಲಿ ಮಗೆಯಾತ ಪತ್ನಿತ್ತಾವರ ಅವತಾರನಿತ್ತಾವರ ಎನ್ನ ಅಭೀಷ್ಟ ಪೂರ ಪರಿಪೂರ್ಣವಾನ ಇಷ್ಟಾರ್ಥ ಪೂರ ಪ್ರಾಪ್ತವಾನ ಐತಾವರ ನನಯೇನ ಸನ್ಯಾಸ ಸ್ವೀಕಾರಂಪ ಆ ಪರಿವ್ರಾಜ ಪದವಿ ಆಸ್ತಹಂ ಏನ ಯತಿಯಾಶ್ರಮ ಸ್ವೀಕಾರ ಅಂತೂ ಏನ್ ಪರಿವ್ರಾಜಕ ಅಂತ ಪರಿವ್ರಾಜಕ ಶಬ್ದ ಜಾದರ್ಥ ಪಣಂತ ಅಂಡ ಒಂಜಿ ದಿನ ಒಂಜಿಲ್ಲ ಊರು ಮಾತ್ರ ಇಪ್ಪಣ ಆ ಎರಡನೇ ದಿನ ಅವಳು ಇಪ್ಪಡಿಯೇ ಆ ರೀತಿ ಆತ ದಿನಂಕೊಂಜಿ ಊರ್ದಲ್ಕ ಸಂಚಾರ ಪಣಾಗಿ ಪರಿವ್ರಾಜಕ ಎಂಬುದಾರು ಅಂಚ ನಿನನ ಎನ್ನ ಹೃದಯ ಉಂಟು ತುಂಬಿಸುವಂತೂ ಹೃದಯ ಯುಂಜ ವಿಶ್ವ ನಿನ್ನ ನೀ ಎನ್ನ ಹೃದಯ ತನಗೆ ದುಃಖ ಇದ್ದೇ ಇದ್ದಿ ಏನ ಇಡೀ ಭೂಮಿನ ಸಂಚಾರಂಪ ಐಕ್ಯಂಕ್ ಅನುಜ್ಞೆಗೊಳ್ಳೆ ಪಂಡಿತ ಕಬ್ದಂ ಮುನಿಗಳು ಪರಮಾತ್ಮನ ಪ್ರಾರ್ಥನೆ ತಂತ್ವಾನ ಪೃಚ್ಛೇತ ಪತಿಂ ಪ್ರಜಾನಾಂ ತ್ವಯಾವತೀರ್ಣೇನ ಉತಾಪ್ತಕಾಮಃ ಪರಿವ್ರಾಜಾಂ ಪದವೀಂ ಆಸ್ಥಿತೋऽಹಂ ಚರಿಷ್ಯೇ ತ್ವಾಂ ಹೃದಯ ಯುञ्जन् ವಿಶೋಕಃ. ಶ್ರೀ ಭಗವಾನುವಾಚ ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ ಅಥ ಅಜನಿ ಮಯಾ ತುಭ್ಯಂ ಯದ್ ಅವೋಚಂ ಹೃತಂ ಮುನೇ. ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ ಅಥ ಅಜನಿ ಮಯಾ ತುಭ್ಯಂ ಯದವೋಚಂ ಹೃತಂ ಮುನೇ. ಕಪಿಲ ರೂಪಿ ಪರಮಾತ್ಮೆ ಈ ಉತ್ತರಗೊಳ್ಬೇರೆ ಯಾದ ಪಣ್ಣಂತಾಂಡ ಯಥಾರ್ಥವಾತ್ಮ ವಿಷಯ ಉಂಟು ಏನೇ ಪ್ರಮಾಣ ಎನ್ನ ಪಾತ್ರನೇ ಪ್ರಮಾಣ ನಮ್ಮ ಓವೇಂಜಿ ನಿರ್ಣಯ ಕೊಡುತ್ತಾಂಡ ಕಡೇಕ್ ಅಲ್ಟಿಮೇಟ್ ಓವು ಪ್ರಮಾಣ ಪಣ್ಣತಾಂಡ ಪರಮಾತ್ಮನ ಪಾತ್ರನೇ ಪ್ರಮಾಣ ಅವೇನೇ ಪರಮಾತ್ಮ ಪಡಂತೊಳ್ಳೆ ಸತ್ಯಲೌಕಿಕೆ ಲೋಕ ಪಡಂತಾಂಡ ಜ್ಞಾನ ಅಂತರ್ಥ ಯಥಾರ್ಥವಾತ್ಮ ಜ್ಞಾನದ ವಿಷಯ ಉಂಟು ವಿಷಯ ಪದಾರ್ಥನ ವಿಷಯ ಉಂಟು ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಏನ ಪಂಡನೇ ಪ್ರಮಾಣ ಆತುಂಟು ಅಂಚ ಏನ ನಿನ್ನ ಮಗೆಯಾದ ಅವತಾರ ಏನ್ ಪಂಡೆ ಏನ್ ಏಪಡ ಸುಳ್ಬಣ್ಪುರಿ ಅವೇ ಸತ್ಯಂ ಬರ್ಗೋದು ನಿನ್ನ ಯದ ಅವೋಚಂ ಹೃತಂ ಏನ್ ಪಣ್ಣ ಸರಿಯಾದ ಸತ್ಯವಾದುಂಟು ಐಕೋಸ್ಕರ ಏನು ನಿನ್ನ ಮಗೆಯಾತ ಅವತಾರ ಅಂತದೆ. ಮಯಾ ಪ್ರೋಕ್ತಂ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ ಅಥಾಜನೆ ಮಯಾ ತುಭ್ಯಂ ಯದವೋಚ ಹೃತಂ ಮುನೇ. ಏತತ್ ಮೇ ಜನ್ಮ ಲೋಕೆ ಅಸ್ಮಿನ್ ಮುಕ್ಷೂಣಾಂ ದುರಾಶಯಾತ್ ಪ್ರಸಂಖ್ಯಾನಾಯ ತತ್ವಾನಾಂ ಸಮತ್ವಾಯ ಆತ್ಮದರ್ಶಿನಾಂ. ಏತನ್ಮೇ ಜನ್ಮ ಲೋಕೆ ಮುಕ್ಷೂಣಾಂ ದುರಾಶಯಾತ್ ಪ್ರಸಂಖ್ಯಾನಾಯ ತತ್ವಾನಾಂ ಸಮತ್ವಾಯ ಆತ್ಮದರ್ಶಿನಾಂ. ದುರಾಶಯಾತ್ ಮುಕ್ಷೂಣ ನಂಗೆ ಮಾತ್ರ ನಮ್ಮ ಅಪೇಕ್ಷೆ ಜಾತ ಪಡಂತಾಂಡ ಈ ದುಃಖ ಅಂತ ಪೋಳು ಉಂಟು ಅಂಚಿತ್ನ ದುಃಖ ಮಸ್ತಿಪ್ಪುಣ ಈ ಸಂಸಾರದ ಮುಕ್ತಿ ಆವಿಡುಂತಾಂಡ ಭಗವಂತನ ತತ್ವಜ್ಞಾನ ಬೋಡು ಅಂಚಿತ್ನ ತತ್ವಜ್ಞಾನ ಕೊಡ್ಲಿಕ್ಕೋಸ್ಕರ ವಿತ್ ಅಪೂರ್ವ ಜ್ಞಾನ ಒಳ್ಳೆ ವಿಶೇಷ ಜ್ಞಾನ ಜಾಲ ಜ್ಞಾನಿಪ್ಪನ್ನಗಳಿಗೆ ತತ್ವಜ್ಞಾನ ಕೊಡ್ಲಿಕ್ಕೋಸ್ಕರ ಜ್ಞಾನ ಬತ್ತಿತ್ನಗಳಿಗೆ ವಿಶೇಷ ಜ್ಞಾನ ಕೊಡ್ಲಿಕ್ಕೋಸ್ಕರ ಸಮತ್ವಾಯ ಆತ್ಮದರ್ಶಿನ ಅಪರೋಕ್ಷ ಜ್ಞಾನ ವಿತ್ನಗಳಿಗೆ ನನಗ ಜಾಸ್ತಿಯಾದ ಜ್ಞಾನ ಬೆರಗೋಸ್ಕರ ಏನಿತ್ತೆ ಕಪಿಲ ರೂಪ ಉಂಟು ಅವತಾರ ಇದೆ. ಪರಮಾತ್ಮನ ಅವತಾರ ಎರಡು ತರ ಇಟ್ಕೊಂಡು ಒಂದು ಜ್ಞಾನ ಕಾರ್ಯ ಬಲ ಕಾರ್ಯ ಪಣ್ಣ ನಾನು ಬಲ ಕಾರ್ಯ ಪಣ್ಣತಾಂಡ ತನ್ನ ಶಕ್ತಿಯನ್ನು ಸೂಚಿಪೋತು ಆ ದುಷ್ಟೇನ ಸಂಹಾರ ಪಣ ಒಂಜಿ ಅವತಾರದ ಉದ್ದೇಶ ನನಂಜಿ ಪಣ್ಣತಾಂಡ ಏರಿಗೆ ತತ್ವಜ್ಞಾನ ಬೋಡು ಅಪೇಕ್ಷೆ ಮಕ್ಕಳೇ ಮಾತ್ರ ಜ್ಞಾನೋಪದೇಶ ಕೊಡ್ಕೊಂಡ ಭಗವಂತನ ನನಂಜಿ ಅವತಾರದ ಉದ್ದೇಶ ಅಂಚ ಏನ ಈ ಸಂಸಾರ ಅಂತ ಮೋಕ್ಷ ಅಪೇಕ್ಷಿಸೋದು ಏರ್ ಅಂತ ಪ್ರಯತ್ನ ಅಂತಂದಿದ್ದಾರೆ ಅಕ್ಕಳಿ ತತ್ವಜ್ಞಾನ ಕೊಡ್ರೆ ಬೇರೆ ಏರೆ ಅಪರೋಕ್ಷ ಜ್ಞಾನ ಭಕ್ತಿಪಣ ಅರ್ಥಾತ್ ಆಲ್ರೆಡಿ ಅಕ್ಕಳಿ ಜ್ಞಾನ ಭಕ್ತಿಪಣಗಳಿಗೆ ವಿಶೇಷ ಜ್ಞಾನ ಕೊಡ್ಲಿಕ್ಕೋಸ್ಕರ ಏನಿತ್ತೆ ಮೂಲ ಅವತಾರ ಅಂತದೆ. ಏತನ್ಮೇ ಜನ್ಮ ಲೋಕೆ ಮುಮುಕ್ಷೂಣ ದುರಾಶಯಾತ್ ಪ್ರಸಂಖ್ಯಾನಾಯ ತತ್ವಾನ ಸಮತ್ವಾಯ ಆತ್ಮದರ್ಶಿನಾಂ. ಏಷಃ ಆತ್ಮಪತಃ ಅವ್ಯಕ್ತಃ ನಷ್ಟಃ ಕಾಲೇನ ಭೂಯಸ ತಂ ಪ್ರವರ್ತಯಿತುಂ ದೇಹಂ ಇಮಂ ವಿದ್ಧಿ ಮಯಾ ವೃತಂ. ಏಷ ಆತ್ಮವತೋ ವ್ಯಕ್ತೋ ನಷ್ಟಃ ಕಾಲೇನ ಭೂಯಸ
ತಂ ಪ್ರದರ್ಶಯಿತುಂ ದೇಹಂ ಧೀಮಂ ವಿದ್ಧಿ ಮಯಾಭೃತಂ ಎನ್ನ ಕಪಿಲರೂಪಿ ಪರಮಾತ್ಮನ ಅವತಾರ ವೈಕೋಸ್ಕರಾತ್ಮನಂತಾಂಡ ಎಕಡೆ మనకి తత్వజ్ఞానగోడ్రికోస్కర జయగుణంతాండ ఆత్మపథ ಅಂತ ಉಂಟು ಪರಮಾತ್ಮನ ತತ್ವಜ್ಞಾನ ಪಡೆಯ ಒಂದು ಜಾತೊಂಜಿ ಮಾರ್ಗ ಉಂಡ ಅವು ಈ ಕಾಲೇನ ಭೂಯಸ ಒವ್ವೇಂಜಿ ಜ್ಞಾನ ಏನ್ ಪಡ್ಪುಣ ಐಕೊಂಜಿ ಕಂಟಿನ ಬೆಲೆಯಲ್ಲಿ ಇದ್ದೇರಂತ ನಡೆಗೆ ಅವು ನಷ್ಟ ಆತ್ಬೋಪುಣ ನಾಶ ಆತ್ಬೋಪುಣ ಅಂಚಾತ್ಮಿತ್ತೆ ಅತಿ ಸೂಕ್ಷ್ಮವಾತ್ಮ ಅವ್ಯಕ್ತ ಈ ಪರಮಾತ್ಮನ ತತ್ವಜ್ಞಾನ ಅಂತ ಮಾರ್ಗ ಬಹಳವು ಸೂಕ್ಷ್ಮವಾತ್ಮ ಅವು ಮಸ್ತ್ ಕಾಲ ಅಂತ ಗ್ಯಾಪ್ ಟೈಮ್ ಗ್ಯಾಪ್ ಅವರ ಅವು ಯಾವ್ದು ಅನ್ಕೊಂಡಂತ ಅಂಡ ಪೂರ ನಷ್ಟವಾತುಂಟು ಅಂಚಿತ್ ನಷ್ಟವಾತ್ಮ ಭಗವಂತನ ತತ್ವಜ್ಞಾನ ಅಂತ ಮಾರ್ಗನೇ ಕೂಡ ಏನು ಕೊಡ್ರೆಗೋಸ್ಕರ ಈ ರೀತಿಯಾದ ಕಪಿಲ ರೂಪುಂಡಿಯನ ಅವತಾರ ಅಂತದೆ ಏಷ ಆತ್ಮಕತೋ ವ್ಯಕ್ತೋ ನಷ್ಟ ಕಾಲೇನ ಭೂಯಸ ಸಂಪ್ರವರ್ತಯಿತು ದೇಹಂ ಇಮಂ ವಿದ್ಧಿ ಮಯಾಭೃತಂ ಗಚ್ಚ ಕಾಮಂ ಮಯಾ ಆಪೃಷ್ಟಃ ಮಯಿ ಸನ್ಯಸ್ತಕರ್ಮಣ ಚಿತ್ವಾ ಸುದುರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾ ಭಜ ಗಚ್ಚ ಕಾಮಂ ಮಯಾ ಪೃಷ್ಟೋ ಮಯಿ ನ ಸನ್ಯಸ್ತಕರ್ಮಣ ಚಿತ್ವಾ ಸುದುರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾ ಭಜ ಈ ಎರಡು ಪ್ರಾರ್ಥನಂತುಳ್ಳ ಏನು ಸನ್ಯಾಸ ಸ್ವೀಕಾರ ಕೊಡಿ ಅಂತ ಅನುಜ್ಞೆಗೊಳ್ಳಿ ಅಂತೆ ಸರ್ ನಿಮ್ಗೆ ನಿಮ್ಗೇನ ಅನುಜ್ಞೆ ಕೊಳ್ತೆ ಈ ಸನ್ಯಸ್ತ ಕರ್ಮಣ ಮಯಿ ಮಾಂತ ಸನ್ಯಾಸ ಮಣಜಾದುಗುಣಂತ ಅಂಡ ನಮ್ಮ ಕರ್ಮನ ಮಾತ್ರ ಭಗವಂತನ ಅರ್ಪಣೆ ಅನ್ಕೋಣ ಐಕ್ಯೇನು ಒಪ್ಪಿಕೊಳ್ತೆ ಏನು ಅನುಜ್ಞೆಗೊಳ್ತೆ ಆ ರೀತಿ ಆತ ಪ್ರತಿಯೊಂದು ಕರ್ಮನ ಭಗವಂತನ ಅರ್ಪಣೆ ತರದ ಪ್ರಯೋಜನ ಜಾತಗುಣಂತ ಅಂಡ ನಮ್ಮ ಈ ಸಂಸಾರಂತ ಕಾರಣವಾತ್ಮ ಜಾತಂಜಿ ಈ ಮೃತ್ಯು ಸುದುರ್ಜಯ ಮೃತ್ಯು ಪಡಂದ್ರೆ ಸೂಳ ಪುಟ್ಕಣ ಸೈಪಣ ಈ ಸಂಸಾರ ಕಾರಣವಾತ್ಮ ಆ ಒಂದು ಮನಸ್ಸು ಇಂದ್ರಿಯ ಮಾತವೇನ ಅಂತ ಆಯ್ತು ಈ ಇಂದ್ರಿಯ ಜಯನ ಪಡೆಯುವಂತೂ ಆ ಪರಮಾತ್ಮನ ಪಡೆಯಲು ಸಾಧ್ಯ ಉಂಟು ಮಾಂ ಭಜ ಏನನ್ನ ಆರಾಧನೆ ಅನುಕೂಲ ಪಟ್ಟದೆ ಪರಮಾತ್ಮೆ ಕರ್ತ ಮುನಿಗಳಿಗೆ ಸನ್ಯಾಸ ಸ್ವೀಕಾರ ಅಂದರೆ ಒಪ್ಪಿಕೊಳ್ಳುತ್ತೊಳ್ಳೆ ಗಚ್ಚಕಾಮ ಯಾಪೃಷ್ಟೋ ಮೈ ಸನ್ಯಸ್ತ ಕರ್ಮಣ ಚಿತ್ವಾ ಸುದುರ್ಜಯ ಮೃತ್ಯಂ ಅಮೃತತ್ವಾಯ ಮಾ ಭಜ ಶ್ರೀಕೃಷ್ಣಾರ್ಪಣಮಸ್ತು.